ಫಸ್ಟ್ ಒಂದಿನ ನನ್ನಿಂದ ಬದುಕೋ ಇವತ್ತು. ದೇವ್ರಿಗೆ ಕೈ ಮುಕ್ಕೊಂಡು ನಾನೊಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ಮೆಮೊರೀಸ್ ಮಾಡಬೇಕು ಅನ್ನೋದೊಂದು ತಲೆ ಯೋಚನೆ ಇತ್ತು ಅಷ್ಟೇ. ಕಾಲೇಜಲ್ಲಿ ಇರುವಾಗ ಒಂದಷ್ಟು ಮೆಮೊರೀಸ್ ಮಾಡಿದ್ರೆ ನಾವು ಯಾವಾಗಾದರೂ ಕುತ್ಕೊಂಡು ನೋಡ್ಬೋದು ಅನ್ನೋ ಒಂದೇ ಕಾರಣಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಗೈಸ್, ಫಸ್ಟು ದೇವ್ರಿಗೆ ಕೈ ಮುಕ್ಕೊಂಡು ನಾನೊಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ, ಅಂದರೆ ಯೂಟ್ಯೂಬ್ ಬ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಮಾಡ್ತಾ ಇದ್ದೆ. ಸೊ ಅದು ಮಿನಿ ಬ್ಲಾಗ್ ಥರ ಹೋಗ್ತಿತ್ತು. ಅದು 100 ಡೇಸ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇನ್ಮೇಲಿಂದ ಯೂಟ್ಯೂಬಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ ಇದ್ದೀನಿ. ಸೊ ನಿಮ್ಗಳ ಸಪೋರ್ಟ್ ಬೇಕೇ ಬೇಕು ಗೈಸ್. ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ಸೊ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ಮೆಮೊರೀಸ್ ಮಾಡಬೇಕು ಅನ್ನೋದೊಂದು ತಲೆ ಯೋಚನೆ ಇತ್ತು ಅಷ್ಟೇ. ಕಾಲೇಜಲ್ಲಿ ಇರುವಾಗ ಒಂದಷ್ಟು ಮೆಮೊರೀಸ್ ಮಾಡಿದ್ರೆ ನಾವು ಯಾವಾಗಾದರೂ ಕುತ್ಕೊಂಡು ನೋಡ್ಬೋದು ಅನ್ನೋ ಒಂದೇ ಕಾರಣಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ಅದನ್ನು ಪ್ಯಾಷನಾಗಿ ತೊಗೋಬೇಕು ಅಂತ ನನಗೆ ತುಂಬ ಅನಿಸ್ತಿದೆ. ನಾನು ವಿಡಿಯೋ ಮಾಡುವಾಗ ಅನಿಸ್ತಿತ್ತು, ನನ್ನ ವಿಡಿಯೋಸ್ ಯಾರು ನೋಡ್ತಾರೆ, ಅಷ್ಟೊಂದು ಜನ ಲಕ್ಷಾಂತರ ಜನ ಕ್ರಿಯೇಟರ್ಸ್ ಇದ್ದಾರಲ್ಲ ಹಂಗೆ ಹಿಂಗೆ ಅಂತ. ಸೊ ಅವ್ರುಗಳೇ ತುಂಬ ಜನ ಮೋಟಿವೇಟ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ಯಾರೂ ತಲೆ ಕೆಡಿಸ್ಕೊಬಿಡಿ, ಸ್ಟಾರ್ಟಿಂಗಲ್ಲಿ ನಿಮಗೆ ಏನೂ ರಿಸಲ್ಟ್ ಕಾಣಿಸಲ್ಲ, ಸೊ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಕಾಣಿಸೋದು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಯಾಕೆ ಟ್ರೈ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಲೆಟ್ಸ್ಕೋ. ಎಲ್ಲೋಗುತ್ತೆ ಗೊತ್ತಿಲ್ಲ, ಅಂದರೆ ಈ ಜರ್ನಿ ಇವಾಗ ಇಲ್ಲಿ ಸ್ಟಾರ್ಟ್ ಆಗ್ತಿದೆ. ಬಟ್ ಎಲ್ಲಿ ನಿಲ್ಲುತ್ತೆ ಅಂತ ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡ್ತೀನಿ ಅಷ್ಟೇ. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಂತ ಅಂದರೆ, ನನ್ನ ಕಾಲೇಜ್ ಮುಗಿದು ಹತ್ತತ್ರ 9 to 10 months ಆಯ್ತಾ ಬಂತು. ಸೊ ನಾನೆಲ್ಲೂ ಕೆಲ್ಸಕ್ಕೆ ಜಾಯ್ನ್ ಆಗಿಲ್ಲ. ಸೊ ಇಷ್ಟು ದಿನ ನನ್ನ ಫ್ರೆಂಡ್ಸ್ ಎಲ್ಲ ಕೆಲ್ಸಕ್ಕೆ ಹೋಗ್ತಿರಲ್ಲ, ಅವ್ರು ಹೇಳಿದ್ದಕ್ಕೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಸೊ ಮಗ ಮಾಡೋಕ್ಕಾಗಲ್ಲ ಮಗ, ವರ್ಕ್ ಪ್ರೆಷರು ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು. ಬಟ್ ನಾನು ಅದಕ್ಕೇ ಏನು ಮಾಡೋದು ಹೋಗ್ಬಿಟ್ಟು ಸೇರ್ಕೊಳ್ಳೋಣ ಅಂತ ಒಂದು ಮನಸ್ಸಿರುತ್ತೆ. ಸೊ ಇನ್ನೊಂದು ಕಡೆ ಬೇಡ, ಬೇರೆ ಏನಾದರೂ ನಾನೇ ಏನಾದರೂ ಓನಾಗಿ ಮಾಡೋಣ. ಸೊ ಅವರು ಕೆಳಗಡೆ ಏನಕ್ಕೆ ಕೆಲಸ ಮಾಡೋದು ಹಂಗೆ ಹಿಂಗೆ ಅಂತೆಲ್ಲ ತಲೆಯಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ 10 ತಿಂಗಳಾಯಿತು, ಒಂದು 10 ತಿಂಗಳಾಯಿತು ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ. ಸೊ ಏನಾದರೂ ಒಂದು ಮಾಡಬೇಕು ಅಂತ, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಮೈಂಡಲ್ಲಿ ಕುತ್ಕೊಬಿಟ್ಟಿದೆ. ಸೊ ಅದಕ್ಕೆ ಕರೆಕ್ಟಾಗಿ ವರ್ಕ್ ಮಾಡೋಣ, ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನಾಗಿ ಇರೋಣ ಅಂತ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ಕೋ. ಗೈಸ್, ನನ್ನ ಫ್ರೆಂಡು ಚಾರ್ಜ್ ಹಾಕಕ್ಕೆ ಕೊಟ್ಟಿದ್ದ ನಮ್ಮ ಮನೇಲಿ, ಅವ್ರ ಏರಿಯಾದಲ್ಲಿ ಕರೆಂಟ್ ಇಲ್ಲ ಅಂತ. ಗೈಸ್, ನಿಮಗೆ ನಾನು ನಮ್ಮ ಮನೇಲಿ ಇರೋ ಗಣ್ಯ ವ್ಯಕ್ತಿಗಳನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಬನ್ನಿ ಇವತ್ತು. ಗೈಸ್, ಇವಳ ಹೆಸರು ಪುಷಾ ಅಂತ. ಸೊ ನಮ್ಮನೇಲಿ 1.5 ವರ್ಷದಿಂದ ಇದ್ದಾಳೆ. ಸೊ ಮೊನ್ನೆ ಎಲ್ಲೋ ಒಂದು 2-3 ಡೇಸ್ ಬ್ಯಾಕು ಎಲ್ಲೋ ಹೋಗಿ ಬಿದ್ದು, ಅಂದರೆ ಎಲ್ಲೋ ಹಾರಕ್ಕೆ ಹೋಗಿ ಗೇಟಿಗೆ ಸಿಗಾಕೊಂಡೋದು ಏಟಾಗಿಬಿಟ್ಟಿದೆ, ಜಾಸ್ತಿ ಏಟಾಗಿದೆ. ಸೊ ಅದಕ್ಕೆ ರೆಸ್ಟ್ ತೊಗೋತಿದ್ದಾಳೆ ತುಂಬ. ಸೊ ಇದೊಂದು ಇದೆ ನಮ್ಮ ಮನೇಲಿ. ಇನ್ನೊಂದು ಬೆಕ್ಕು ತೋರಿಸ್ತೀನಿ ಬನ್ನಿ ನಿಮಗೆ. ಗೈಸ್, ನೀವು ಇನ್ನೊಂದು ಬೆಕ್ಕು ನೋಡಿಬಿಟ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ಅವನಂಥ ಸೋಂಬೇರಿ ಯಾರೂ ಇಲ್ಲ. ಸೊ ಬನ್ನಿ ಇವಾಗ ನಿಮಗೆ ಅವನ್ನ ತೋರಿಸ್ತೀನಿ. ಸೊ ಇನ್ನೊಂದು ಬೆಕ್ಕು ಇದ್ದಾನೆ, ಇವನ ಹೆಸರು ಪೋತು ಅಂತ. ಏನು ಹೇಳಿ, ಪೋತು ಅಂತ ಇವನ ಹೆಸರು. ಎಂಥ ಸೋಂಬೇರಿ ನನ್ನ ಮಗ ಅಂದರೆ ಇವನು, ಅಂತಿಂಥ ಸೋಂಬೇರಿ ನನ್ನ ಮಗ ಅಲ್ಲ ಅವನು. ನೋಡಿ ಅವನ ಆಟಗಳು ನೋಡಿ ಒಂದು. ಇವಾಗ ಚೆನ್ನಾಗಿ ನಿದ್ದೆ ಮಾಡ್ಕೊಬಿಡೋದು, ನೈಟೆಲ್ಲ ನಮಗೆ ರೋದನೆ ಕೊಡೋದು, ನಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಗೈಸ್, ನಮ್ಮಮ್ಮ ನೋಡಿ ಇವನಿಗೆ ಎಷ್ಟು ದೊಡ್ಡದಾಗಿ ಕಪ್ಪಾಕಿದ್ದಾರೆ, ದೃಷ್ಟಿ ಆಗಬಾರ್ದು ಅಂತ. ಗೈಸ್, ಇವನಿಗೆ ಇವಾಗ ಇನ್ನು 4 ತಿಂಗಳು ಬೇಬಿ ಅವನು. ಆವಾಗಲೇ ದೊಡ್ಡ ಬೆಕ್ಕು ಥರ ಅವನೇ ಫುಲ್ಲು. ಗೈಸ್, ನಮ್ಮ ಬೆಕ್ಕಿಗೆ ಯಾವ ಥರ ಏಟಾಗಿದೆ ಅಂದರೆ ತುಂಬ ಜಾಸ್ತಿ ಏಟಾಗ್ಬಿಟ್ಟಿದೆ. ಸೊ ಅದಕ್ಕೆ ನಡೆಯೋಕ್ಕೂ ಆಗ್ತಿಲ್ಲ. ಆದಷ್ಟು ಬೇಗ ಹುಷಾರಾಗಲಿ ಅಂತ ನಾವು ಕಾಯ್ತಾ ಇದ್ದೀವಿ. ನನ್ನ ಫ್ರೆಂಡು ಮೊಬೈಲ್ ಕೊಟ್ಟಿದ್ನಲ್ಲ ಚಾರ್ಜ್ ಆಗೋಕ್ಕೆ, ಇವಾಗ ಈಸ್ಕೊಳಕ್ಕೆ ಬಂದಿದ್ದಾನೆ. ಬನ್ನಿ ಹೋಗೋಣ ಕೊಡೋಕ್ಕೆ. ಅಲ್ಲೇ ಇದ್ದಾನೆ. ಒಂದಿನ ನನ್ನಿಂದ ಬದುಕೋ ಇವತ್ತು. ಗೈಸ್, ಇವಾಗ ನಾನು ಚಿಕನ್ ತೊಗೊಬರೋಕ್ಕೆ ಹೋಗ್ತಿದ್ದೀನಿ. ನಡ್ಕೊಂಡು ಹೋಗ್ತಿದ್ದೀನಿ, ಗಾಡಿ ಹೋಗ್ತಿಲ್ಲ. ಗೈಸ್, ಇನ್ನೂ ಏನೇನೋ ಐಟಮ್ಸ್ಗಳು ಹೇಳಿದ್ರು, ಎಲ್ಲ ಮರ್ತೋಗ್ಬಿಟ್ಟಿದೆ. ಮತ್ತೆ ಇನ್ನೊಂದ್ಸಲ ಅಂಗಡಿಗೆ ಹೋಗಿ ಫೋನ್ ಮಾಡಬೇಕು.
ಚಿಕನ್ನು, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ಮತ್ತು ಸೊಪ್ಪು ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ಭರ್ಜರಿ ಊಟ. ಗೈಸ್, ನಮ್ಮನೇಲಿ ಇವನೊಬ್ಬ ಮಲ್ಕೊಳ್ಳೋಕ್ಕೆ ಇಷ್ಟು ಜಾಗ ಬೇಕು ಒಬ್ಬನಿಗೆ. ನೋಡಿ ಹೆಂಗೆ ಬಿದ್ದೋ ನೋಡಿ ಆರಾಮಾಗಿ. ಸ್ನಾನ ಮಾಡಿಕೊಂಡು ರೆಡಿಯಾಗಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಇವಾಗ. ಸೊ ಇವಾಗ ಎದ್ದು ಬಂದಿರೋದು ಆಚೆ, ಬೆಳಗ್ಗೆಯಿಂದ ಆಚೆನೇ ಬಂದಿರಲಿಲ್ಲ. ಗೈಸ್, ಇದು ಜಸ್ಟ್ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ತುಂಬ ದಿನ ಆಗಿತ್ತಲ್ವ ಬ್ಲಾಗ್ ಮಾಡಿ, ಅದಕ್ಕೆ ಏನು ಕಂಟೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ಅನ್ಪ್ಲ್ಯಾನಿಂದ ಮಾಡಿದ್ದು. ಸೊ ನಾಳೆಯಿಂದ ಕರೆಕ್ಟಾಗಿ ಬರುತ್ತೆ ವಿಡಿಯೋ. ನೋಡ್ತಾ ಇರಿ ಹಂಗೆ. ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಂದರೆ ಈ ಬ್ಲಾಗು ಬರೀ ಒಂದು ಇಂಟ್ರೊಡಕ್ಷನ್ ಅಷ್ಟೇ. ಸೊ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಕಂಟೆಂಟ್ ಬರ್ತಾ ಇರುತ್ತೆ. ಸೊ ನೀವೆಲ್ಲರೂ ನೋಡ್ತಾ ಇರಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್.